ಪೂಜಾಗೆ ಫೋನ್ ಹಚ್ಚಿದ್ರೆ ಪೂಜನ್ ಫೋನ್ ಸ್ವಿಚ್ ಆಫ್ ಅದ. ಇನ್ನು ಅವ್ರ ಮಾವಗ್ರ ಹಚ್ಚಿ ಕೇಳಮ್ಮಿ ಅಂತಂದ್ರೆ ಅವ್ರ ಮಾವ ಫೋನೇ ತೆಗಿವಲ್ರು. ಏನು ಮಾಡೋದು? ಅಲ್ರಿ, ನಾನು ನಿಮ್ಗೆ ಅಷ್ಟೊಂದು ಕರಿಲಾಗತ್ತೀನಿ, ನೀವು ನೋಡಿದ್ರೆ ಅದು ಫೋನ್ ಹಿಡ್ಕೊಂಡು ಫೋನ್ ನೋಡ್ಕೋತೆ ಬಂದ್ಬಿಟ್ರಿ. ಯಾಕೆ ನಾ ಕರೆದಿದ್ದು ಕೇಳಿಲ್ಲ ನಿಮ್ಗೆ? ಇಲ್ಲ, ನಾನು ನೀ ಕರ್ತಿದ್ದು ಕೇಳಿಲ್ಲ ತಗೋ. ನಾನು ಪೂಜಾನ್ ಜೊತೆ ಮಾತಾಡಿದ್ರೆ ಆಯ್ತಂತೇಳಿ ಫೋನ್ ಹಚ್ಕೋತಾ ಹೊಂಟಿದ್ದ, ಅದಕ್ಕೆ ಕೇಳಿಲ್ಲ ಕಾಣಿಸ್ತದ. ಹೌದಾ, ಮಾತಾಡಿದ್ರಿ ಪೂಜಾನ್ ಜೊತೆ? ಮತ್ತು ಫೋನೇ ಇಟ್ಬಿಟ್ಟಿರಿ ನಾ ಬರಟಿಗೆ. ನನಗೂ ಒಂದು ತಟಕ್ಕೆ ಕೊಡ್ಬೇಕಿಲ್ಲ, ನಾನು ಮಾತಾಡ್ತಿದ್ದ. ಫೋನ್ ಹಚ್ಚಿ ಮಾತಾಡಿದ ಅಂತಂದ್ರೆ ನೀನು ಫೋನ್ ಕೊಡ್ಲಾರ್ದೆ ಇರ್ತೀನಿ. ನಾನು ನೀನು ಕರೆದು ಫೋನ್ ಕೊಡ್ತೀನಿ. ಇಲ್ಲ, ಫೋನೇ ಹತ್ತಿಲ್ಲ. ಫೋನ್ ಯಾಕೋ ಸ್ವಿಚ್ ಆಫ್ ಹೊಂಟದ. ಫೋನ್ ಸ್ವಿಚ್ ಆಫ್ ಅದ? ಫೋನ್ ಯಾಕೆ ಸ್ವಿಚ್ ಆಫ್ ಆಗ್ಯದ? ಹಾಗೆಲ್ಲ ಸ್ವಿಚ್ ಆಫ್ ಅದು ಇರಲ್ಲ. ಆಕಿನ ಫೋನ್ ಯಾವಾಗೂ ಚಾಲೂನೇ ಇಡ್ತಾಳೆ. ಮತ್ತು ಅವ್ರ ಮಾವಗಿನ ಫೋನ್ ಹಚ್ಚಿ ಕೇಳ್ತೀರ ನೋಡ್ರಿ. ಅವ್ರ ಮಾವಗ್ನು ಹಚ್ಚದ, ಒಂದು 2 ಸರಿ ಹಚ್ಚದ. 2 ಸರಿ ಹಚ್ಚಿದ್ರು ಅವ್ರೇನು ಫೋನ್ ತೆಗ್ದಿಲ್ ಬಿಡು. ರಿಂಗ್ ಆಗ್ಲತ್ತದ, ಆ ಫೋನ್ ತೆಗಿಯಲ್ ಹೊಂಟಾರ. ಮತ್ತೇನು ಹೊಲಕ್ಕಿನ ಹೋಗ್ಯಾರೋ ಏನು ಮಾಡ್ಯಾರೋ ನೋಡಿಲ್ ಕಾಣಿಸ್ತದ. ಇದ್ದಿಲ್ಲ ಅಂತಂದ್ರೆ ಇಟ್ಟತ್ತಿಗೆ ನೋಡಿರ ಅಂತಂದ್ರೆ ವಾಪಸ್ ಹಚ್ಚುತ್ತಿರೋರು. ನೋಡಿಲ್ ಕಾಣಿಸ್ತದ. ಅವರು ಮಾವರು ಫೋನ್ ತೆಗೆಲ್ ಹೊಂಟಾರ ಅಂತಲ್ಲತ್ತೀರಿ. ಇನ್ನು ಬೀಗ್ತಿಗೆ ಹಚ್ಚಿ ಕೇಳ್ಬೇಕಂತಂದ್ರೆ ಬೀಗ್ತಿ ಬೆಲ್ಲರ ಫೋನ್ ಇಲ್ಲ. ಇನ್ನು ಏನು ಮಾಡ್ಬೇಕ್ರಿ? ಕಾಯ್ಕೋತ್ ಕೊಡ್ಬೇಕಷ್ಟೇ ಈಗ ಅವ್ರ ಫೋನಿಗೆ. ಮತ್ತೇನು ಇದು ನಿಮ್ಗೆ ಚಾ ಮಾಡ್ಕೊಂಡು ಬರ್ಲೇನು? ಇಲ್ಲ, ಚಾ ಏನು ಬ್ಯಾಡ. ನಾ ಕುಡ್ದೇ ಬಂದಿನಿ, ಚಾ ಏನು ಬ್ಯಾಡ ಬಿಡು. ಇದು ಅವರು ನಾದ್ನಿ ಮನೆಗೆ ಇರ್ತಾಳಲ್ಲ, ಮತ್ತು ನೀ ಆಕಿನ ನಂಬರ್ ತಗೋಬೇಕು ಬೇಡ? ಅವಾಗ ನೀವು ಹೋದಾಗ ಆಕಿ ಮನೆಗೆ ಇದ್ದೀಳು, ನೀವು ಹೋದಾಗೆ ಬಂದಾಳ ಮಾಡ್ಯಾಳ ಅಂಥೇಳಿ ಅಂದ್ರಿ. ಮತ್ತು ಆ ಹುಡುಗಿದು ನಂಬರು ತೊಗೊಂಡು ಇಟ್ಕೋಬೇಕಿಲ್ಲ ನೀನು? ಹಿಂಗೆ ಎಮರ್ಜೆನ್ಸಿ ಇದ್ದಾಗ ಕೆಲ್ಸಕ್ಕೆ ಬರ್ತಿತ್ತು. ಹ್ಞೂ, ಅವ್ರ ನಾದ್ನಿ ಮನೆಗೆ ಇರ್ತಾಳೆ ಖರೆ. ಅಂದ್ರೆ ಆಕಿ ನಂಬರ್ ಕೊಡ್ತಿದ್ದಿಲ್ಲ ಬಿಡ್ರಿ. ಕೊಡ್ತಿಳೋ ಬಿಡ್ತಿಳೋ ಯಾರಿಗೆ ಗೊತ್ತು. ನನಗೇನು ಕೊಡ್ತಿದ್ದಿಲ್ಲ ಅನ್ನಿಸ್ತದ. ಯಾಕಂದ್ರೆ ಆಕಿ ಮಂದಿಗೆ ಅದು ಹಚ್ಕೊಂಬಲ್ ಬಿಡ್ರಿ. ಆಕಿ ಆಯಿತು ಆಕಿನ ಮಕ್ಕಳು ಗಂಡ ಅನ್ಕೋತಾ ತಟ್ಟಿ ಮುಚ್ಕೊಂಬತ್ತು ಮನೆಗೆ ಇದ್ದು ಬಿಡ್ತಾಳಂತಾಕಿ. ಅಲ್ಲೇ ಅವ್ರ ಅವ್ವ ಅಪ್ಪಗೆ ಆಕಿ ಮಾತದು ಆಡಲ್ಲಂತ. ಇನ್ನು ನಮ್ಮ ಪೂಜಾಗೂ ಆಕಿ ಅಷ್ಟಕ್ಕಷ್ಟೇ ಅಂತ ನೋಡ್ರಿ. ಜಾಸ್ತಿ ಏನು ಮಾತಾಡೋದಿಲ್ಲ ಅಂತ, ಏನಿಲ್ಲ ಅಂತ. ಆಕಿನ ಲೋಕದಾಗ ಆಕಿನೇ ಇದ್ದು ಬಿಡ್ತಾಳಂತ. ಮತ್ತು ಆಕಿ ಎಲ್ಲಿ ನಮಗೆ ನಂಬರ್ ಕೊಡ್ತಾಳ? ಆ ಹುಡುಗಿ ಮಂದಿಗೆ ಅದು ಹಚ್ಕೊಂಬದಿಲ್ಲ ಬಿಡ್ರಿ. ಮಂದಿ ಬಳಕೆ ಇಲ್ಲ ಹುಡುಗಿ. ಅಲ್ಲ, ನೀನೇ ಅಂದಿ ಮನೆ ಕರ್ಕೊಂಬಲ್ಲಿ ಹೋಗಿರು, ನಾನು ಪೂಜಾ ಹೇಳಿದ್ಮೇಲೆ ಕರ್ಕೊಂಡೋರು ಅಂತ ಹೇಳಿ. ಮತ್ತು ನೀವು ಹೇಳಿದ್ಮೇಲೆ ಅವ್ರು ಮನೆ ಸೇರಿಸ್ಕೊಂಡಾರ ಅಂತಂದ್ರೆ ಮತ್ತು ನಿಮಗೆ ನಂಬರ್ ಕೊಡ್ಲಾರ್ದೆ ಇರ್ತಾಳೆ ಏನಕ್ಕಿ? ಇವ್ರಲಿಂತೆ ನಾನು ಮನೆ ಕರ್ಕೊಂಡೋರು ಅನ್ನೋದು ಅಭಿಮಾನ ಇರಲ್ಲ ಏನಕ್ಕಿಗೆ? ಕೊಡ್ತೀವಿ ನೋಡು. ನೀ ಕೇಳಕ್ಕಿಲ್ಲ, ನೀ ಕೇಳಬೇಕಿತ್ತು. ಅವಾಗ ಗೊತ್ತಾಗ್ತಿತ್ತು ಕೊಡ್ತೀಳೋ ಬಿಡ್ತೀಳೋ ಅಂತ. ಹಿಂಗೆ ನಂಬರ್ ಇಟ್ಕೋಬೇಕು ಎಮರ್ಜೆನ್ಸಿಗೆ. ನಾವು ಒಂದೇ ನಂಬರ್ ಮೇಲೆ ಇದ್ರೆ ನಡೆಯಲ್ಲ. ಈಗ ನೋಡಿ, ಪೂಜನ್ ಸ್ವಿಚ್ ಅಪ್ ಅದ, ಅವ್ರ ಮಾವು ಫೋನ್ ಎತ್ತಲ್ಲ ಹೋಗ್ಯಾರ. ಈಗ ಆ ಹುಡುಗಿ ನಂಬರ್ ಇತ್ತು ಅಂತಂದ್ರೆ ಹಚ್ಚಿ ಕೇಳಿದ್ರು ಬರ್ತಿತ್ತು. ಈಗ ನಾವು ಅದೇ ಟೆನ್ಷನಾಗಿ ಕೂಡ್ಬೇಕಾಗ್ತದ ನೋಡಿ. ಅವ್ರ ಮಾವ್ರು ತಿರುಗಿ ಫೋನ್ ಹಚ್ಚತನ ನಾ ಕಾಯ್ಕೊಂಡು ಕೂಡ್ಬೇಕೀಗ. ಹ್ಞೂ, ಮತ್ತು ನಮ್ಮ ಮಾತು ಕೇಳೇ ಅವರು ಆಕಿಗೆ ಮನೆಗೆ ಇಟ್ಕೊಂಡಾರ. ಇದ್ದಿಲ್ಲ ಅಂತಂದ್ರೆ ಅವರು ಹೊರಗೆ ನಿಂದಿರಿಸಿ ಕಳಿಸ್ಲಾಗತ್ತಿರು. ಗೊತ್ತೇನು? ಹೊರಗಿಂದ ಹೊರಗೆ ಕಳಿಸ್ಲಾಗತ್ತಿರು. ಅವತ್ತು ನಾನು ಪೂಜಾ ಭಾಳ ಕೇಳ್ಕೊಂಬತ್ತಾನೆ ಅವರು ಇದು ಮಾಡಿದ್ರು, ಕರ್ಕೊಂಡರು. ಆಕಿಗೆ ಅದು ಅಭಿಮಾನ ಇದ್ದಿತ್ತಂದ್ರೆ ನಮ್ಮ ಪೂಜಾನ ಸಂಗಟ ಚಂದ ಇರ್ತೀವಿ ಬರ್ರಿ. ನಮ್ಮ ಪೂಜಾಗೆ ಆಕಿ ಸಿಡಿ ಸಿಡಿನೇ ಮಾಡ್ತಾಳಂತ್ರಿ. ನಮ್ಮ ಪೂಜಾ 1-2 ಸರಿ ಅವಾಗ ಫೋನ್ ಹಚ್ಚಿಳಲ್ಲ, ಹೇಳಾಗತ್ತಳು. ಸಿಡಿ ಸಿಡಿ ಅಂದ್ರೇನು, ಅವ್ರ ಅತ್ತಿ ಪೂಜಾನ ಮೇಲೆ ಭಾಳ ಜೀವ ಆಗ್ಯಾಳಲ್ಲ, ಈಕಿಗೆ ನೋಡೋಕ್ಕಾಗಲ್ಲಂತ. ಅದಕ್ಕೆ ಆಕಿನ ಮಗಳಿಗೆ ನಾನೇ ಸಸಿಯಾಗಿನ, ಆಕಿನ ಮಗಳಿಗೆ ನಾನೇ ಸಸಿಯಾಗಿನ ಅಂಥೇಳಿ ಪದೇ ಪದೇ ಅಂತಿರ್ತಾಳಂತಕಿ. ಅದಕ್ಕೆ ಹಿಂಗೆ ಸಿಡಿಮಿಡಿ ಮಾಡ್ತಾಳವ ಅಂತ ಹೇಳಾಗತ್ತು ನಮ್ಮ ಪೂಜಾ. ಅದಕ್ಕೆ ಅಂದ್ರೆ ಭೀ ಒಂದು ಸರಿ ನಮ್ಮ ಹೋದಾಗ ನಂಬರ್ ತೊಗೋತೀನಿ ಇರಲಿ ಎಮರ್ಜೆನ್ಸಿಗೆ ಅಂಥೇಳಿ ಕೇಳಿ ತೊಗೋತೀನಿ. ಇದು ರೀ, ಮತ್ತು ನಾವು ಬಿಗ್ರಿಗೆ ಫೋನ್ ಹಚ್ಚಿದ್ದೇವಲ್ಲ ಒಂದು 2-3 ದಿನದ ಹಿಂದೆ. ಅದೇ ಪೂಜಾಗೆ ಹಿಂಗೆ ಕರ್ಕೊಂಡು ಹೋಗ್ತೇವೆ, ಮತ್ತು ಯಾವಾಗ ಬಾ ಅಂತೀರಿ ಅಂಥೇಳಿ ಹೇಳ್ರಿ ಅಂದೆವು. ಅವ್ರೇನು ಹೇಳೇ ಇಲ್ಲ. ಅವತ್ತಿನ ಹಿಡಿದು ಫೋನು ಹಚ್ಚಿಲ್ಲ ಅವರು. ಮತ್ತು ಈಗ ಅವ್ರ ಮಾವ ಅದು ಹೊಳ್ಳಿ ಫೋನ್ ಹಚ್ಚಿದ್ರು ಅಂತಂದ್ರೆ ಕೇಳ್ರಿ ಒಂದು ಮಾತು, ಯಾವಾಗ ಬಾ ಅಂತಾರೆ ಅಂಥೇಳಿ. ಮತ್ತು ಬಾ ಅಂದ್ರು ಅಂತಂದ್ರೆ ಹೋಗಿ ಕರ್ಕೊಂಡು ಬರಮಂತೀನಿ ನಾವು ಪೂಜಾಗೆ. ಏನಂತೀರಿ ಮತ್ತು? ನಾ ಏನಲ್ಲಿ ನನ್ನ ಮಗಳು ನಮ್ಮ ಮನೆಗೆ ಬರ್ತಾಳಂತಂದ್ರೆ ಖುಷಿ ಆಗಲ್ಲ ನನಗೆ? ಆಯ್ತು ತಗೋ, ಅವ್ರು ಬಾ ಅಂತ ಹೇಳಿದ್ರೆ ಸಾಕು, ಕರ್ಕೊಂಡು ಬರಮಂತ. ಅದ್ರಾಗೇನದ? ನಾನು ಯಾಕಲ್ಲತ್ತೀನಿ ಗೊತ್ತೇನು? ಈಗ ಆಕಿ ಬಂದು ಮತ್ತೆ ಈಗ 3-4 ತಿಂಗಳು ಸನೆ ಕಾಲಕ್ಕೆ ಬಂತು ಅವ್ರ ನಾದ್ನಿ. ಒಟ್ಟು ಹೋಗೋ ಹೆಸರು ತೆಗೆಲ್ ಹೋಗಳ. ಕೆಲಸ ಎಲ್ಲ ನಮ್ಮ ಪೂಜನ ಮೇಲೆ ಬೀಳ್ತದ. ಅವ್ರ ಅತ್ತೆ ಮಾಡ್ತಾಳೆ ಬಿಡ್ರಿ, ಇಲ್ಲ ಅಂತಿಲ್ಲ, ಮಾಡ್ತಾಳೆ, ಕೈಯಾಗ ಮಾಡ್ತಾಳೆ. ಖರೆ ಅಂದ್ರೂ ನಮ್ಮ ಪೂಜಾ ಆಕಿ ಎಲ್ಲ ಮೈ ಮೇಲೆ ತೊಗೊಂಡು ಮಾಡ್ತಾಳೆ. ಅವ್ರ ಅತ್ತಿಗೂ ಏನು ಹೆಚ್ಚಿಗೆ ಅದು ಹಚ್ಚಕ್ಕೆ ಹೋಗಲ್ಲ. ಆಯ್ತು, ಅದು ಇಲ್ಲಿ ಬಿಡ್ರಿ. ನನ್ನ ಚಿಂತೆ ಏನಂದ್ರೆ, ಮತ್ತು ನಾಳೆಗೆ ಆಕಿ ಅವ್ರ ನಾದಿನ ಗಂಡ ಅದೆಲ್ಲ ಹ್ಯಾಂಗಾರನೋ ಏನೋ ಆಸ್ತಿ ಸಲಿಂದು ಮತ್ತು ಏನಾರ ಮಾಡಂಗಾರ ಅಂತ ಅದು ಒಂದು ಚಿಂತೆ ಆಗಿಬಿಟ್ಟದ್ರಿ ನಂಗೆ. ಯಾಕೇನೋ ಅದೊಂದು ಅನಿಸ್ಬಿಟ್ಟದ ನನಗೆ, ಏನಾರ ಮಾಡ್ತಾರೇನೋ ಅಂಥೇಳಿ. ಮತ್ತು ಆಸ್ತಿ ಎಲ್ಲ ಹುಟ್ಟ ಕೂಸಿಗೆ ಹೋಗ್ತದಂಥೇಳಿ
ಏನಾರ ಮಾಡಿ ಗಿಡ್ಯಾರ ಅನ್ನೋದು ಮತ್ತೇನಿಲ್ಲ. ಯಾಕೇನೋ ಜೀವ ಅಂಜಿಕ್ ಹೊಂಟಂಗಲ್ಲತ್ತದ್ರಿ ನನಗೆ. ಅದಕ್ಕಲ್ಲತ್ತೀನಿ ನಾನು. ನನಗೆ ಯಾಕೋ ಹೆದರಿಕೆನೇ ಅಲ್ಲತ್ತದ. ಅದಕ್ಕೆ ಭಾಳ ದಿನ ಬಿಡಬೇಡ್ದು ಪೂಜಾಗಲ್ಲಿ ಅಂಥೇಳಿ ನಾ ಅಲ್ಲತ್ತೀನಿ. ಹುಟ್ಟ ಕೂಸಿಗೆ ಆಸ್ತಿ ಹೋತದ ಅಂತೇಳಿ ಹಂಗೆ ಯಾರು ಮಾಡ್ತಾರೇನು? ಇಷ್ಟಕ್ಕೂ ಅದು ಅವ್ರ ಅಣ್ಣಂದೇ ಅಲ್ಲೇನು ವಂಶದ ಕುಡಿ. ಆಕಿ ಯಾಕೆ ಹಂಗೆ ಮಾಡಕ್ ಹೋತಾಳ? ನನಗೇನು ಹಂಗೆ ಅನ್ಸಲ್ ಬಿಡು. ನೀ ಭಾಳ ವಿಚಾರ ಮಾಡ್ಲಾಗತ್ತಿದ ಅನ್ನಿಸ್ಲತ್ತದ ನನಗೆ. ಹಂಗೇನು ಮಾಡ್ಲಕ್ಕಿಲ್ಲ. ಯಾಕಂದ್ರೆ ಆ ಮನೆಗೆ ಯಾರೂ ದಿಕ್ಕೇ ಇಲ್ಲ. ಈಗೇನೋ ಅದೊಂದು ಕೂಸು ಹುಟ್ಲಾಗತ್ತದ ಅಂಥೇಳಿ ಪಾಪ ರವ್ವ ಅಪ್ಪ ನೋಡಿ ಖುಷಿದಾಗ ಬದುಕ್ಲಾಗತ್ತಾರ. ಈಕಿ ಯಾಕೆ ಹಂಗೆ ಮಾಡಿ ಅದಿಟ್ಟು ಅವರು ಕೊರ್ಗಂಗೆ ಮಾಡ್ತಾಳ? ಹಂಗೇನು ಮಾಡ್ಲಕ್ಕಿಲ್ಲ ಬಿಡು. ನೀ ಭಾಳ ಹಂಗೆಲ್ಲ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ. ಏನು ಯಾರ ಮನೆ ಮಗಳಾಗಿ ಹಂಗೆ ಮಾಡ್ತಾರೇನು? ಹಂಗೆ ಮಾಡ್ಲಕ್ಕಿಲ್ಲ. ಎಷ್ಟೇ ಅಲ್ರಿ ಅಣ್ಣನ ಹೆಂಡತಿ, ಅಣ್ಣಂದು ವಂಶದ ಕುಡಿ ಅನ್ನೋದು ಜರ ಪ್ರೀತಿ ಇರ್ತದ. ಹಂಗೇನು ಮಾಡ್ಲಕ್ಕಿಲ್ಲ. ನೀ ಭಾಳ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ. ಅಕ್ಕಿ ಬಂದು 4 ತಿಂಗಳ ಅಲಕ್ ಬಂತು. ಇನ್ನೂ ತನ ಮಕ್ಕಳಿಗೆ ಅಲ್ಲಿ ಅವ್ರದ್ದು ಅವ್ವ ಅಪ್ಪನ ಸನಿಕೆ ಬಿಡಲ್ಲಂತಕಿ ಹೆಚ್ಚಿಗೆ. ಗೊತ್ತೇನೋ? ಅವಕ್ಕೆ ತೊಗೊಂಬದು ವಿಡಿಯೋ ಗೇಮ್ ಕೊಟ್ಟ ಅದು ಕೊಟ್ಟ ಅಂಥೇಳಿ ಆ ಕ್ವಾಣೆಗೆ ಕೂಡ ಹಾಕ್ತಾಳಂತ. ಮಕ್ಕಳಿಗೆ ಹೊರಗೆ ಬಿಡಲ್ಲಂತ, ಆಯ್ತು ಯಾರ ಜೊತೆ ಮಾತಾಡಲ್ಲಂತ, ಏನಿಲ್ಲಂತ. ಆಕೆಗೆ ಅವ್ರ ಅವ್ವ ಅಪ್ಪಂದು ಅಷ್ಟು ಚಿಂತೆ ಇತ್ತಂದ್ರೆ ಮಕ್ಕಳನ್ಯಾಗ ಎಲ್ಲ ಮರೀಲಿ ನಮ್ಮ ಅವ್ವ ಅಪ್ಪ ಅಂಥೇಳಿ ಮಕ್ಕಳಿಗೆ ಸನ್ಯಾಕೆ ಬಿಡ್ತೀಳಕ್ಕಿ. ಒಟ್ಟು ಸನ್ಯಾಕಿ ಬಿಡಲ್ಲಂತಕಿ. ಗೊತ್ತೇನು? ಆಕೆಗೆ ಅದೆಲ್ಲ ಇಲ್ಲಿ ಬಿಡ್ರಿ. ಆಕೆಗೆ ಅವ್ವ ಅಪ್ಪನ ಮೇಲೆ ಅದು ಪ್ರೀತಿ ಅದು ಏನಿಲ್ಲ. ಹಂಗೇನಿಲ್ಲ ಆಕಿ ಹುಡುಗಿ. ನೀವು ನೋಡಿಲ್ಲಲ್ಲ, ನಿಮ್ಗೆ ಗೊತ್ತಿಲ್ಲ. ಈಗ ಹೋಗ್ರಿ, ಈಗ ಯಾವಾಗಾರ ಕರ್ಲಕ್ಕೆ ಹೋಗ್ತೇವಲ್ಲ ಆವಾಗ ಗೊತ್ತಾಗ್ತದ ನೋಡಿ ನಿಮಗೆ ಆಕಿ ಹೆಂಗೆ ಅದಾಳ ಅನ್ನೋದು. ಹೇಳಕ್ಕೆ ಬರಲ್ಲ. ಯಾರಿಗೆ ಗೊತ್ತ್ರಿ ಯಾವ ಹೊತ್ನಾಗ ಯಾವ ಹಾವು ಇರ್ತದೆ ಅಂಥೇಳಿ. ಆಕೆಗೆ ನಾಳೆಗೆ ಈಗಿನ್ಗೆ ಆಸ್ತಿ ಹೋಗಪ್ಪ ಅಲ್ಲಿಂದು ನನ್ನ ಮಕ್ಕಳಿಗೆ ಆಗಲಿ ಅನ್ನೋರು ಇರ್ತಾರೆ. ಗೊತ್ತೇನು? ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲ ಬಿಡ್ರಿ. ಯಾಕೇನೋ ನನಗೆ ಹಿಂಗೆ ಅನ್ಸದ. ನನಗೆ ಪೂಜೆ ಅಲ್ಲಿರೋದು ಭಾಳ ಸರಿ ಅನಿಸ್ವಲ್ದು. ಯಾಕೇನೋ ಆಕೆಗೆ ಏನಾರ ಆಯ್ತಂದ್ರೆ ಏನು ಮಾಡ್ಬೇಕನ್ನಪ್ಲೆ ಆಗ್ಬಿಟ್ಟದ. ನಾನಂತರೂ ಇನ್ನು ಹೊತ್ತು ಮಾಡಲ್ಲ. ಒಂದು 2-3 ದಿನ ಬಿಟ್ಟು ಕರ್ಕೊಂಡು ಬರ್ತೀನಿ ಅಷ್ಟೇ. ನೀವು ತಯಾರಾಗ್ರಿ. ನೀ ಯಾವತ್ನೂ ಯಾರ ಬಗ್ಗೆನೂ ಹಿಂಗೆ ಹೇಳ್ದಕ್ಕಲ್ ಬಿಡು. ಮತ್ತು ಹಿಂಗೆ ಹೇಳಾಗತ್ತಿದಂತಂದ್ರೆ ಮತ್ತು ವಿಚಾರ ಮಾಡ್ಬೇಕೇ ಆಗ್ತದ. ಯಾಕಂದ್ರೆ ನಮ್ಮ ಮಗಳಿಗೆ ಈಗ ಅದು ಒಂದೇ ಆಸರಿ ಅದ. ಆ ಕೂಸಿನ ಮುಖ ನೋಡಿ ಆಕಿ ಈಗ ಬದುಕು ಮಾಡಬೇಕು. ನೋಡಮ್ ತಗೋ. ಮತ್ತು ಆಯ್ತು ಕರ್ಕೊಂಡು ಬರಮ್ಮಿ. ನಮ್ಮ ಮಗಳು ನಮಗೇನು ಹಚ್ಚಿಲ್ಲ. ಕರ್ಕೊಂಡು ಬರಮ್ಮಿ. ಏನು ಮಾಡೋದೆಲ್ಲ ಮಾಡಮ್ಮಂತ. ಆಯ್ತು ತಗೋ. ಮತ್ತು ಬೀಗ್ರಿಗೆ ಇನ್ನೊಮ್ಮೆ ನಾನೇ ಫೋನ್ ಹಚ್ತೀನಿ. ಇನ್ನು ಅವ್ರು ಹಚ್ಚತನ ನಾ ಎಲ್ಲಿ ಕಾಯ್ಲಿ. ಇನ್ನೂ ಒಂದು 2 ಗಂಟೆ ಬಿಟ್ಟು ನಾನೇ ಹಚ್ತೀನಿ ಅಂತಿಲ್ಲ, ಸಂಜೆಗೆ ಹಚ್ಬಿಡ್ತೀನಿ. ನೋಡಮ್ ಕೇಳಿ ಏನಂತಾರೆ ನೋಡಮ್. ಮತ್ತು ಬಾ ಅಂದ್ರೆ ಹೋಗೇ ಬಿಡಮ್. ಹೊತ್ತು ಮಾಡೋದು ಬೇಡ. ಯಾಕಂದ್ರೆ ನಿನ್ನ ಮಾತು ಕೇಳಿದ್ರೆ ನನಗೂ ಯಾಕೋ ಹೆದರಿಕೆ ಆಗ್ಲಾಗತ್ತದ. ನಾಳೆಗೆ ಏನಾರ ಆಯ್ತಂದ್ರೆ ಏನು ಮಾಡೋದು? ಆಯ್ತು ತಗೋ ಹೋಗಿ ಬರಮ್ಮಂತ. ಹ್ಞೂ, ಹಾಗೆ ಮಾಡಿರಿ. ಸಂಜಿಕಾ ಅವರು ಫೋನ್ ಹಚ್ಚಲಿ ಬಿಡಲಿ, ನೀವೇ ಒಂದು ಸರಿ ಹಚ್ಚಿ ಕೇಳಿ ನೋಡ್ರಿ. ಇಲ್ಲ ನಮ್ಮ ಪೂಜೆಗೆ ಏನಮ್ಮ ಹಚ್ಚಿ ನೋಡಮ್ಮಂತ. ಆಕಿನ ಫೋನ್ ಚಾಲು ಇತ್ತಂದ್ರೆ ಆಕಿಗೆ ಮಾತಾಡಮ್ಮಂತ. ಮಾತಾಡಿ ಮತ್ತು ಕೇಳಮ್ಮ ಏನಂತಾರ ಅಂಥೇಳಿ ಕಳಿಸ್ತಾರೆ. ಕಳಿಸ್ಲಾರ್ದೆ ಏನು ಮತ್ತು ಫಸ್ಟಿಗೆ ಇಲ್ಲೇ ಆಗಬೇಕಲ್ಲೇನೆಲ್ಲ ಕಳಿಸ್ತಾರೆ. ಅವ್ರೇನು ಕಳಿಸಲ್ಲ ಅನ್ನಲ್ಲ. ಆದಷ್ಟು ಜಲ್ದಿ ಕಳಿಸ್ರಂತ ಅನ್ನೋದು ಮತ್ತೇನಿಲ್ಲ. ಮತ್ತು ಇನ್ನೂ ಒಂದು 2 ತಿಂಗಳು ಇಟ್ಕೋತೇವೆ, 3 ತಿಂಗಳು ಇಟ್ಕೋತೇವೆ ಅನ್ನೋದು ಬೇಡ. ಕರ್ಕೊಂಡು ಹೋಗ್ತೇವೆ ಜರ ಜಲ್ದಿ ಅಂತಂದ್ರೆ ಆಯ್ತು. ಅವ್ರು ಹ್ಞೂ ಅಂದ್ರೆ ಸಾಕು ನಮಗೇನು. ಅದೆಲ್ಲ ಸರಿ. ನಿನ್ನ ಸೊಸಿ ಏನಂತ ನೋಡು. ಮತ್ತು ನಾಳೆಗೆ ಮತ್ತು ಏನಾರ ಒಂದು ಅನ್ನೋದು ಪೂಜೆ ಮನ್ಸಿನ ಮೇಲೆ ತೊಗೋತಾಳ. ಗೊತ್ತೇ ಅದಲ್ಲ ನಿನಗೆ. ಆಕಿ ಸಣ್ಣ ಸಣ್ಣ ವಿಷಯನೂ ಮನ್ಸಿನ ಮೇಲೆ ತೊಗೊಂಡು ಕೊರ್ಕೊಂತ ಕುಂಡ್ರದು ಬೇಡ. ಮತ್ತು ಮನೆಗೆ ಜಗಳ ಪಿಗಳ ಆಗೋದು ಬೇಡ. ನೋಡು ಮತ್ತು ಒಂದು ಮಾತು ನಿನ್ನ ಸೊಸಿ ಕೇಳು. ಮತ್ತು ಏನಂತ ನೋಡು. ಖರೆ ಹೇಳ್ಬೇಕಂತಂದ್ರೆ ಇದೆಲ್ಲ ಪೂಜೆನ ಬಗ್ಗೆ ಹೇಳಿದೆ. ನನಗೆ ನನ್ನ ಸೊಸಿನೇ ಹೇಳಾಳ. ಗೊತ್ತೇನು? ಆಕಿನೇ ಅಂದಳು, ಅತ್ತಿ ಮತ್ತು ಹಿಂಗೆ ಪೂಜೆನ ನಾದ್ನಿ ಮನೆಗೆ ಹೇಳ ಅಂತೀರಿ. ಮತ್ತು ನಾಳೆಗೆ ಏನಾರ ಮಾಡಿಬಿಡಂಗಳ ಪೂಜೆ ಹುಟ್ಟ ಕೂಸಿಗೆ ಏನಾರ ಆಗತ್ತಾಗಂಗದ ಬೇಡ. ಸುಮ್ಮನೆ ನಾವು ಪೂಜೆ ಕರ್ಕೊಂಡು ಬರಮ್ಮಿ. ಇಲ್ಲೇ ಎಲ್ಲ ಆರೈಕೆ ಮಾಡಿದ್ರೆ ಆಯಿತು. ಈಗ ನಮ್ಮ ತಂಗಿ ಇದ್ರನ್ನ ಮಾಡ್ತಿದ್ದಿಲ್ಲೇನ್ರಿ. ಹಿಂದಕ್ಕೆ ನಾ ಪೂಜೆಗೆ ಭಾಳ ಮನ್ಸಿಗೆ ನೋವು ಮಾಡೀನಿ. ಈಗೇನು ಹಂಗೆ ಮಾಡೋಕ್ಕೆ ಹೋಗಲ್ಲ. ನಾ ಎಲ್ಲ ಚಂದಾಕಿಗೆ ಮಾಡ್ತೀನಿ ರೀ. ನಾ ಚಲೋ ನೋಡ್ಕೊತೀನಿ. ನೀವು ಕರ್ಕೊಂಡು ಬರ್ರಿ ಅಂಥೇಳಿ ಆಕಿನೇ ಹೇಳು. ಆಕಿ ಹೇಳಿದಾಗೆ ನಾನು ನಿಮ್ಮ ಮುಂದೆ ಬಂದು ಹೇಳಾಕತ್ತೀನಿ. ಗೊತ್ತೇನು? ನನಗಿದೆಲ್ಲ ತಲೆಗೆ ಬಂದಿದ್ದಿಲ್ಲ. ನನ್ನ ಮಗಳ ಜೀವಕ್ಕೆ ಹಿಂಗೆ ಏನಾರ ಒಂದು ತೊಂದರೆ ಅದ ಅನ್ನೋದು ನನ್ನ ತಲೆಗೆ ಬಂದಿದ್ದಿಲ್ಲ. ನನಗೆ ನನ್ನ ಸೊಸಿ ಹೇಳಿದಾಗೆ ಹೌದಲ್ಲ, ಇದನ್ನು ಹಿಂಗೂ ಮಾಡ್ಬೋದಲ್ಲ, ಹೇಳಕ್ಕೆ ಬರಲ್ಲ, ಯಾರ ಮನ್ಸಿನಾಗ ಏನಿರ್ತದೇನೋ ಅಂಥೇಳಿ ನನಗೆ ತಲೆಗೆ ಬಂತು. ಅದಕ್ಕೆ ನಾನು ಜಲ್ದಿ ಕರ್ಕೊಂಡು ಬರಮ್ಮಂತ ಬೆನ್ನತ್ತೀನಿ. ಅಡ್ಡಿ ಇಲ್ಲ. ಅಂತೂ ನನ್ನ ಸೊಸಿ ಬದಲಿ ಆಗ್ಯಾಳ ಅಂತ ಆಯ್ತು. ನನ್ನ ಸೊಸಿ ಇಟ್ಟು ಬದಲಿ ಆಗಿ ಮನೆ ಇಟ್ಟು ಚಂದ ಇದ್ರೆ ಸಾಕಪ್ಪ. ನೀವೆಲ್ಲ ಮನೆಗೆ ಹೆಣ್ಮಕ್ಳು ಒಗ್ಗಟ್ಟಾಗಿ ಚಂದ ಇದ್ರ ಗಂಡು ಮಕ್ಳಿಗೆ ಅದೇ ನೆಮ್ಮದಿ ಇರ್ತದೆ. ನೀವು ಕವ 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 ಮಾಡೋದ್ರಲಿಂದ ಏನಾಗ್ತದ, ಇದ್ದಿದ್ದ ನೆಮ್ಮದಿ ಎಲ್ಲ ಹೋಗ್ಬಿಡ್ತದೆ.
ಬ್ಯಾಡೇ ಬೇಡಪ್ಪ ಈ ಜೀವನ ಅನಿಸ್ಬಿಡ್ತದ ಗಂಡು ಮಕ್ಳಿಗೆ. ಇಲ್ಲ ಈಗೇನು ಮೊದ್ಲಿನ ಗತ್ಲೆ ಇಲ್ಲಿ ಬಿಡ್ರಿ, ಭಾಳ ಬದಲಿ ಆಗ್ಯಾಳಕಿ. ನಾನು ಅದೇ ಚಿಂತೆ ಮಾಡ್ತಿದ್ದೆ. ನಾವಿದ್ದಾಗೆ ಹಿಂಗೆ ನಮ್ಮ ಮಗಳ ಜೀವನ ಇನ್ನು ನಾವು ಇರ್ಲಾರ್ದಾಗ ಹೆಂಗಪ್ಪ ಅಂತೇಳಿ ಚಿಂತೆ ಮಾಡ್ತಿದ್ದ. ಈಗ ಒಂದು ಧೈರ್ಯ ಆಗ್ಯದ ನನಗೂ. ನಾವು ಇದ್ದಿಲ್ಲ ಅಂದ್ರೆ ಭೀ ನನ್ನ ಮಗಳ ಜೀವನ ಚಂದ ಸುಧಾರಿಸ್ತಾಳ, ಚಂದ ಕರೆಯೋದು ಬಗೆದು ಮಾಡ್ತಾಳ ಅಂಥೇಳಿ ಗೊತ್ತಾಗ್ಯದ ನನಗೂ. ಚಂದ ಆಗ್ಯಾಳ, ಏನಿಲ್ಲ ಚಿಂತೆ ಇಲ್ಲ ನೋಡ್ರಿ ಈಗ. ಹ್ಞೂ ಚಂದ ಇದ್ರೆ ಸಾಕು. ನಾವೇನು ಬೇಡ್ತೀವಿ ಅವ್ರಿಗೇನು ಆಸ್ತಿ ಅಂತಸ್ತು ರೊಕ್ಕ ರೂಪಾಯಿ ಬೇಡ್ತೀವ? ಮನೆಗೆ ಎಲ್ಲರೂ ನೆಮ್ಮದಿಲಿಂತ ಚಂದ ಖುಷಿ ನಿಂತಿದ್ರೆ ಸಾಕಪ್ಪ ನಮ್ಗೆ. ಮತ್ತೇನು ಬೇಕಾಗಿಲ್ಲಪ್ಪ ಈ ಜೀವಕ್ಕೆ. ಇದು ಮೊಮ್ಮಕ್ಕಳು ಎಲ್ಲೋಗ್ಯಾವ ಕಾಣಲ್ಲೋಗ್ಯಾವ? ನೀನು ಸೊಸೆನೂ ಕಂಡಿಲ್ಲ, ಎಲ್ಲೋಗ್ಯಾರ ಎಲ್ಲರೂ? ಇಟ್ಟತನ ಸೊಸಿ ಎಲ್ಲ ಕೆಲಸ ಮಾಡೇಳು, ಮಾಡಿ ಹಿಂಗೆ ಕುಂತಿಳು. ಅವು ಮೊಮ್ಮಕ್ಕಳು ಎಡ್ಡು ನನಗೇನಾರ ತಿನ್ನಕ್ಕೆ ಮಾಡಿಕೊಡು ಅಂತ ಒಂದೇ ಸತಿ ಬೆನ್ನು ಹತ್ತಿವ. ಅದಕ್ಕೆ ನಡ್ರಿ ಮಾಡಿಕೊಡ್ತೀನಿ ಏನಾರ ಪೇಶಲ್ ಅಂತೇಳಿ ಅಡುಗೆ ಮನೆಗೆ ಕೂಡಿಸ್ಕೊಂಡು ಕೂತಾಳ ನೋಡವ್ಕ. ಏನು ಮಾಡಿಕೊಡ್ತಾಳೋ ಏನೋ ಏನೋ ಪೇಶಲ್ ಮಾಡ್ತಾಳತ್ತ. ಅದೇನೋ ಮೊಬೈಲ್ನಾಗ ನೋಡಿ ಮಾಡ್ಲಾಗತ್ತಾಳ. ಅದೇನೋ ಅಂದಳಪ್ಪ, ನನಗದು ಹೆಸರು ನೆನಪಿಲ್ಲ ಬಿಡ್ರಿ. ಏನೋ ಮಾಡ್ಕೊಡ್ತೀನಿ ನಡ್ರಿ ಅಂಥೇಳಿ ಕರ್ಕೊಂಡು ಹೋಗ್ಯಾಳ. ಅದಕ್ಕೆ ಕಾಣಲ್ಲ ಹೋಗ್ಯಾರ. ಇದ್ದಿಲ್ಲ ಅಂದ್ರೆ ಏನು ತಾತ ಅಜ್ಜಿ ಅನ್ಕೋತ ಇಲ್ಲೇ ಬಂದು ಬಿಡ್ತೀರ ಅವ್ರು. ಇಟ್ಟತ್ತಿಗೆ ಇಟ್ಟು ಶಾಂತಿ ಇರ್ಲಾಕ ಬಿಡ್ತೀರೇನು ಅವರು? ತಲೆ ತಿಂದು ಬಿಡ್ತೀರ ಅಷ್ಟೇ. ಬರ್ರಿ ಮತ್ತು ನೀವು ಇಲ್ಲೇ ಕೂಡ್ತೀರೇನು? ಕೆಳಗೆ ನಡ್ರಿ. ಏನೋ ಮಾಡ್ಯಾಳ ಅಂತ ಸೊಸಿ, ಮತ್ತು ಎಲ್ಲರಿಗೂ ಸೇರಿಸೆ ಮಾಡಿರ್ತಾಳ. ನಡ್ರಿ ಏನು ಮಾಡ್ಯಾಳ ನೋಡಿ ಒಂಚೂರು ತಿಂದರಾಯ್ತು. ಹ್ಞೂ ನಡಿ, ನಾನು ಬರ್ತೀನಿ. ಅಲ್ಲಿ ಕೆಳಗೆ ಮಾತಾಡ್ಲಿಕ್ಕೆ ಬಿಡಲ್ಲ ಇವು ಮೊಮ್ಮಕ್ಕಳು ಬಂದ್ಬಿಟ್ಕವಲ್ಲ ಎಡ್ಡು, ಕಿರ್ರ ಅಂತ ಹಚ್ಚಿಬಿಡ್ತಾರ ಒಂದು ಅಳ್ತಿ. ಅದಕ್ಕೆ ನನಗೇನು ಮಾತಾಡ್ದಂಗೆ ಆಗಲ್ಲ. ಅದಕ್ಕೆ ಇಲ್ಲಿ ಮ್ಯಾಲೆ ಬಂದು ಶಾಂತ ಕುಂತಿ ಮಾತಾಡಿದ್ರೆ ಆಯ್ತು ಅಂತೇಳಿ ನಾ ಬಂದ. ಅದು ನೋಡಿ ಫೋನೇ ಸ್ವಿಚ್ ಅಪ್ ಅದ. ಇರ್ಲಿ ನಡಿ, ನಾ ಕುಂತ ಏನು ಮಾಡಲಿ ಒಬ್ಬವ. ನಡಿ ಏನು ಮಾಡ್ಯಾಳ ನೋಡಮ್ ನಡಿ ನಿನ್ನ ಸೊಸಿ. ನೋಡಿ ನಾವು ಒಂದಿಟ್ಟು ತಿಂದು ಜರ ರೆಸ್ಟ್ ಮಾಡಿ ಸಂಜಿಕ ಪೂಜಾ ಫೋನ್ ಹಚ್ಚಿ ಮಾತಾಡಿದ್ರೆ ಆಯ್ತು. ನಡಿ ಮತ್ತೆ ಬರ್ತೀನಿ. ಇದೇನು ಹಿಂಗೆ ನಡೆದೇ ಬಿಟ್ಟಲ್ಲ? ಮರ್ತೇನು? ನಿಂದು ಸಬ್ಸ್ಕ್ರೈಬರ್ಸಿಗೆ ಮಾತೇ ಆಡ್ಸಿಲ್ಲ ಇವತ್ತು ನೀನು. ಏನು ಹೇಳೇ ಇಲ್ಲ, ಹಂಗೆ ಹೋಗ್ಲಾಗತ್ತಿದ್ದಲ್ಲ ಯಾಕ? ಅಯ್ಯ ನನ್ನ ಮರ್ವಿಗಿಟ್ಟ. ಹೌದು ನೋಡ್ರಿ, ನನಗೆ ನೆನಪೇ ಇಲ್ಲ. ಹಾಗೆ ಮಾತಿಗೆ ಹಚ್ಬಿಟ್ಟಿನಲ್ಲ, ಹಾಗೆ ಹೋಗ್ಲಾಗತ್ತೀನಿ. ಇವತ್ತ ಮಾತೇ ಆಡಿಸಿಲ್ಲ. ಸಿಟ್ಟಾಗಂಗಾರ ನೆನಪು ಮಾಡಿ ಚಲೋ ಮಾಡಿದ್ರಿ. ತಡ್ರಿ ಮಾತಾಡ್ತೀನಿ. ನಾನು ಮಾತಾಡಿಲ್ಲ ಅಂಥೇಳಿ ಯಾರು ಬೇಜಾರಾಗಬೇಡ್ರಿ. ಅದು ಮಾತಾಡ್ಕೊತ ಹಾಗೆ ಮರ್ತು ಬಿಟ್ಟೀನಿ ರೀ. ಅದು ಕತೆ ಎಂಡ್ ಮಾಡೋದಲ್ಲ ಹೇಳಬೇಕಲ್ಲ ಅನ್ನೋದೇ ಮರ್ತು ಬಿಟ್ಟೀನಿ ರೀ ನಾನಂತರೂ. ಯಾರೆಲ್ಲ ನಮ್ಮ ಚಾನಲು ಫಸ್ಟ್ ಟೈಮ್ ನೋಡ್ಲಾಗತ್ತಿರಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ನೋಟಿಫಿಕೇಷನ್ ಬಟನ್ನು ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಇನ್ನೊಂದು, ಫಸ್ಟ್ ಟೈಮ್ ಯಾರು ನೋಡ್ಲಾಗತ್ತಿರಲ್ರಿ ಅವರು ಪಾರ್ಟ್ 1 ನಿಂತು ನೋಡ್ರಿ ಕತೆ. ಅಂದ್ರೆ ನಿಮ್ಗೆ ಕತೆ ಅರ್ಥ ಆಗ್ತದ್ರಿ. ಮತ್ತು ಕತೆ ನೋಡಿ ಹಾಗೆ ಹೋಗ್ಲಾಕೆ ಹೋಗಬೇಡ್ರಿ. ದಯವಿಟ್ಟು ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಕತೆ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟು ನಮ್ಮ ಚಾನಲ್ ಮೇಲೆ ಯಾವಾಗಲೂ ಹಿಂಗೆ ಇರಲಿ ಅಂತೇಳಿ ಕೇಳ್ಕೊತೀನಿ ರೀ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.